ಸಿಎಂ ಸಿದ್ದರಾಮಯ್ಯ ಮತ್ತೆ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿ ರಾಜ್ಯದ ಕಬ್ಬು ಬೆಳೆಗಾರರ ಸಮಸ್ಯೆ ಸೇರಿದಂತೆ ರಾಜ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಚರ್ಚೆಯನ್ನು ಮಾಡಲಿದ್ದಾರೆ. ಇನ್ನು ರಾಜ್ಯದ ಕಬ್ಬಿನ ಎಫ್ಆರ್ಪಿ ಬೆಲೆ ಏರಿಕೆ, ಸಕ್ಕರೆಯ ಎಂಆರ್ಪಿ ಹೆಚ್ಚಳ, ಸಕ್ಕರೆಯ ರಫ್ತು ಹೆಚ್ಚಳ, ರಾಜ್ಯದ ಎಥನಾಲ್ ಉತ್ಪಾದನೆಯ ಹಂಚಿಕೆ ಹೆಚ್ಚಿಸಲಿಕ್ಕೆ ಸಿಎಂ ಮನವಿಯನ್ನ ಮಾಡಲಿದ್ದಾರೆ. ಜೊತೆಗೆ ನೀರಾವರಿ ಯೋಜನೆ, ಜಿಎಸ್ಟಿ, ರಾಜ್ಯದ ಪಾಲಿನ ಹಂಚಿಕೆ, ವಿಶೇಷ ಪ್ಯಾಕೇಜ್ ಕುರಿತು ಪ್ರಧಾನಿ ಮೋದಿಗೆ ಸಿಎಂ ಸಿದ್ದರಾಮಯ್ಯ ಜೊತೆ ಚರ್ಚೆಯನ್ನು ಮಾಡುವಂತ ಸಾಧ್ಯತೆ ಇದೆ. ಇನ್ನು ಪ್ರಧಾನಿ ಮೋದಿ ಭೇಟಿ ಬಳಿಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಸಿಎಂ ಭೇಟಿ ಮಾಡಲಿದ್ದಾರೆ. ಡಿಸೆಂಬರ್ 8ರಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಯುವ ಹೊತ್ತಿಗೆ ಹೊಸ ಸಂಪುಟ ರಚನೆ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಖರ್ಗೆ ಅವರೊಂದಿಗೆ ಸಮಾಲೋಚನೆ ಮಾಡಿ ಯಾವೆಲ್ಲ ಸಚಿವರನ್ನ ಕೈಬಿಡಬೇಕು, ಯಾರನ್ನ ಸೇರಿಸಿಕೊಳ್ಬೇಕು, ಯಾರಿಗೆ ಯಾವ ಖಾತೆ ಅನ್ನೋದರ ಬಗ್ಗೆ ನಿರ್ಧಾರ ಮಾಡಲಿದ್ದಾರೆ. ಕಡೆಗೆ ರಾಹುಲ್ ಗಾಂಧಿ ಒಪ್ಪಿಗೆಯನ್ನ ಪಡೆದು ನಿರ್ಧಾರ ಆಗುತ್ತೆ. ಆದರೆ ಬೆಳಗಾವಿ ಅಧಿವೇಶನಕ್ಕೂ ಮುನ್ನ ಮಾಡೋದು ಕಷ್ಟ ಅಂತಾನೆ ಹೇಳಲಾಗ್ತಾ ಇದೆ. ಯಾಕಂದ್ರೆ ಇಲಾಖಾವಾರು ಚರ್ಚೆ ವೇಳೆ ಹೊಸ ಸಚಿವರುಗಳು ಇದ್ರೆ ಪ್ರತಿಪಕ್ಷಗಳ ಪ್ರಶ್ನೆಗಳಿಗೆ ಉತ್ತರ ಕೊಡುವುದು ಕಷ್ಟ ಆಗುತ್ತೆ ಅನ್ನುವ ಕಾರಣಕ್ಕೆ ಅಧಿವೇಶನದ ಬಳಿಕವೇ ಮಾಡುವ ಸಾಧ್ಯತೆ ಹೆಚ್ಚಿದೆ. ಸಿಎಂ ಸಿದ್ದರಾಮಯ್ಯ ಸಮ್ಮುಖದಲ್ಲಿ ಪವರ್ ಶೇರಿಂಗ್ ಇತ್ಯರ್ಥಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕಸರತ್ತನ್ನು ಮಾಡುತ್ತಿದ್ದಾರೆ. ದೆಹಲಿಯಲ್ಲಿ 2 ದಿನಗಳಿಂದ ಬೀಡು ಬಿಟ್ಟಿರುವಂತಹ ಡಿಕೆ ಈಗಾಗಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಇದೀಗ ರಾಹುಲ್, ಸೋನಿಯಾ, ಪ್ರಿಯಾಂಕಾ ಗಾಂಧಿ ಭೇಟಿಗೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲರನ್ನೂ ಕೂಡ ಭೇಟಿಯಾಗಿ ಅಧಿಕಾರ ಹಂಚಿಕೆ ಬಗ್ಗೆ ಸ್ಪಷ್ಟತೆಯನ್ನ ಪಡೆದುಕೊಂಡೆ ರಾಜ್ಯಕ್ಕೆ ವಾಪಸ್ ಆಗಲಿಕ್ಕೆ ಕಾರ್ಯತಂತ್ರ ರೂಪಿಸಿದ್ದಾರೆ. ಡಿಕೆ ಶಿವಕುಮಾರ್ ಜೊತೆ ಸಹೋದರ ಡಿಕೆ ಸುರೇಶ್ ಕೂಡ ಇದ್ದಾರೆ. ಸಿಎಂ ಸ್ಥಾನದ ಬಗ್ಗೆ ಒಂದು ಕ್ಲಾರಿಟಿ ಸಮೇತ ರಾಜ್ಯಕ್ಕೆ ಬರಲಿಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಇನ್ನು ಖರ್ಗೆ ಭೇಟಿ ಮಾಡುವ ಮುನ್ನ ಮಾತನಾಡಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಎಂಬುದನ್ನು ತಳ್ಳಿ ಹಾಕಿದರು. ನಾನು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ, ಕಾಂಗ್ರೆಸ್ ಅನ್ನು ಯಾವತ್ತೂ ಬ್ಲಾಕ್ ಮೇಲ್ ಮಾಡೋನಲ್ಲ ಅಂತ ಹೇಳಿದ್ರು. ಇನ್ನು ಸಂಪುಟ ಪುನಾರಚನೆ ವಿಚಾರಗಳೆಲ್ಲವೂ ಕೂಡ ಸಿಎಂಗೆ ಬಿಟ್ಟಿದ್ದು, ಅವರೇ ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ರು. ಹಾಗೆ ರಾಜ್ಯದಲ್ಲಿನ ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆಗಳಿಗೂ ಕೂಡ ಡಿಕೆ ಶಿವಕುಮಾರ್ ಬ್ರೇಕ್ ಹಾಕಿದ್ರು. ನಾಯಕತ್ವ ಬದಲಾವಣೆಗೆ ವಿಚಾರವಾಗಿ ನನ್ನಲ್ಲಿ, ಸಿದ್ದರಾಮಯ್ಯನವರಲ್ಲಿ, ಹೈಕಮಾಂಡ್ನಲ್ಲಿ ಯಾವುದೂ ಎಲ್ಲವೂ ಕೂಡ ಚರ್ಚೆ ಆಗಿಲ್ಲ ಅಂತ ಹೇಳಿದ್ರು. ಫಿಸಿಕಲಿ ಹೆಲ್ತು, ಪೊಲಿಟಿಕಲ್ ಹೆಲ್ತು ಎಲ್ಲ ಕರೆಕ್ಟಾಗಿದೆ. ನಾನ್ಯಾಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಆ ಸಂದರ್ಭ ಏನೂ ಉದ್ಭವ ಆಗಲಿಲ್ಲ. ಎಲ್ಲಿವರೆಗೂ ಕಾಂಗ್ರೆಸ್ಸಲ್ಲಿ ಯಾವ ಸ್ಥಾನದಲ್ಲಿ ಕೆಲಸ ಮಾಡಿ ಹೋಗ್ತಾರೆ ಅಲ್ಲಿವರೆಗೂ ನಾನು ಒಬ್ಬ ಶಿಸ್ತಿನ ಸಿಪಾಯಿನಂತೆ ಮಾಡ್ಕೊಂಡು ಹೋಗೋನು. ಪಾರ್ಟಿ ಕಟ್ಟಿರೋ ನಾನು ಹಗಲು ರಾತ್ರಿ ಪಕ್ಷನ ಕಟ್ಟಿದ್ದೀನಿ, ದುಡ್ದಿದ್ದೀನಿ, ಮುಂದಕ್ಕೂ ಕಟ್ತೀವಿ, ಮುಂದಕ್ಕೂ ಅಧಿಕಾರ ಬರ್ತದೆ. ಅದಕ್ಕೇನು ಬೇಕೋ ನಾವು ಮಾಡೋ ನಾನು. ಸೊ ಅದರಿಂದ ಯಾರು ನಿಮ್ಗೆ ಅದು ಇದು ಅಂತ ನೀವು ಚಿಂತೆ ಮಾಡೋದು ಬೇಡ. ಅದೆಲ್ಲ ಚೀಫ್ ಮಿನಿಸ್ಟರ್ ಡ್ಯೂಟಿ. ಸಿಎಂ ಬಿಟ್ಟಿದ್ದು, ಸಿಎಂ ಪ್ರಾಗ್ರೆಟಿವ್, ಹೈಕಮಾಂಡ್ ಹತ್ರ ಮಾತಾಡ್ಕೊಳ್ತಾರೆ. ನನ್ನ ಕರೆಸಿದಾಗ ನಾನು ಹೋಗ್ತೀನಿ. ರಾಜ್ಯ ಸಚಿವ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿರುವ ಬಗ್ಗೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಅವರು, ಸಚಿವ ಸಂಪುಟ ಪುನರ್ರಚನೆ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು. ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೋ ಅದಕ್ಕೆ ನಾವೆಲ್ಲ ಬದ್ಧರಾಗಿರ್ತೇವೆ ಎಂದರು. ಸಂಪುಟದ ಪುನರ್ರಚನೆ ಮತ್ತೊಂದು ಬೇರೆ ಬೇರೆ ರೀತಿಯಾಗಿ ಚರ್ಚೆಗಳಾಗ್ತಾ ಇದೆ. ಆದರೆ ನಾವು ರಾತ್ರಿ ಅವ್ರ ಜೊತೆಯಲ್ಲೇ ನಾನು 12 ಗಂಟೆ ಆಯಿತು ನಾವು ಬರೋದಕ್ಕೆ ರಾತ್ರಿ. ಅದರಿಂದ ಅದು ಬೇರೆ ರೀತಿಯಾದಂಥ ಚರ್ಚೆಗಳ ಬಗ್ಗೆ ನಮಗೆ ಯಾವುದೂ ಮಾಹಿತಿ ಇಲ್ಲ. ಅದರಿಂದ ಅದು ಹೈಕಮಾಂಡ್ ಆಯಿತು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅವರೆಲ್ಲರೂ ಒಟ್ಟಾಗಿ ಸೇರಿ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆಲ್ಲ ನಾವು ಬದ್ಧರು. ಅದರಿಂದ ಮಾಧ್ಯಮಗಳಲ್ಲಿ ಆಗಿರೋ ಚರ್ಚೆ ಮತ್ತೊಂದರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಸಂಪುಟದ ಪುನರ್ರಚನೆ. ಡಿಕೆ ಸುರೇಶ್ ದೆಹಲಿಗೆ ತೆರಳಿದ ವಿಚಾರದ ಬಗ್ಗೆ ಬೀದರ್ನಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತಹ ಶಾಸಕ ಶೈಲೇಂದ್ರ ಬೆಲ್ದಾಳೆ, ಸಿಎಂ ದೆಹಲಿಗೆ ತೆರಳಿದ್ರು, ಕುರ್ಚಿ ಪಕ್ಕ ಅಂತ ಖುಷಿಯಾಗಿದ್ರು. ಆದರೆ ಇಂದು ಡಿಕೆ ಬ್ರದರ್ಸ್ ದೆಹಲಿಯಲ್ಲಿದ್ದಾರೆ. ಅವರು ಯಾವ ಸಂದೇಶ ತರ್ತಾರೋ ಕಾದು ನೋಡಬೇಕು. ಏನೇ ಕ್ರಾಂತಿ ಆಗೋದಿದ್ರು ಕೂಡ ಡಿಸೆಂಬರ್ 8ರೊಳಗೆ ಆಗಬೇಕು. ಚಳಿಗಾಲದ ಅಧಿವೇಶನ ಒಳಗಾಗಿ ಬದಲಾವಣೆ ಆಗಬೇಕು. ಡಿಕೆ ಬ್ರದರ್ಸ್ ಇಬ್ಬರು ಇದನ್ನ ಸಹೋದರರ ಸವಾಲಾಗಿ ತೆಗೆದುಕೊಂಡಿದ್ದಾರೆ. ಸಂಪುಟ ಪುನರ್ರಚನೆ ಆದರೆ ಕುರ್ಚಿ ಪಕ್ಕ ಅಂತ ಸಿಎಂ ಸಿದ್ದರಾಮಯ್ಯ ತಿಳಿದುಕೊಂಡಿದ್ದಾರೆ. ಆದರೆ ಡಿಕೆ ಬ್ರದರ್ಸ್ ಇಬ್ಬರು ದೆಹಲಿಯಲ್ಲಿದ್ದಾರೆ. ನೋಡೋಣ ನಾಳೆ ಏನಾಗುತ್ತೋ ಅಂತ ಬಿಜೆಪಿ ಶಾಸಕ ಹೇಳಿಕೆಯನ್ನು ಕೊಟ್ಟರು. ಅವರು ಸಿಎಂ ಅವರು ಡಿಕೆ ಅವ್ರಿಗೆ ಕೇಳಿದ್ರೆ ಮುಖ್ಯಮಂತ್ರಿ ಅವ್ರಿಗೆ ಭೇಟಿಯಾಗಿದೆ ಗೊತ್ತಿಲ್ಲ ಅಂತ ಹೇಳಿದ್ರು. ಈಗ ಏನೋ ಡಿಕೆ ಸುರೇಶ್ ಅವ್ರು ಹೋಗ್ಯಾರಂತ ತಮ್ಮ ಮೂಲಕ ಗೊತ್ತಾಯ್ತು. ಈಗ ಸಹೋದರರಿಗೆ ಸವಾಲಾಗಿದೆ. ಸಹೋದರಿಗೆ ಸವಾಲು, ಅದು ಸವಾಲು ಹೆಂಗೆ ಇತ್ಯರ್ಥ ಮಾಡ್ತಾರೆ, ಹೆಂಗೆ ಸಾಲ್ವ್ ಮಾಡ್ತಾರ ರಾಜ್ಯದ ಜನತೆ ನೋಡ್ತಾ ಇದೆ. ಏನವ್ರ ಕ್ರಾಂತಿ ಇವ್ರಲಿಂದ ಶುರು ಆಗ್ತದೋ ಏನೋ ಅವ್ರಲಿಂದ ಶುರು ಆಗ್ತದೋ ನಾವು ಕಾದು ನೋಡ್ಬೇಕು. ಇನ್ನೊಂದು 28 ತಾರೀಕು ತನಕ, ನನ್ನ ಅನ್ಸಿನ ಮಾಡಿ 28 ತಾರೀಕು ತನಕ ಎಲ್ಲ ವಾತಾವರಣ ಕ್ರಾಂತಿ ಬಗ್ಗೆ ತಿಳಿ ಆಗ್ತದೆ. ನವೆಂಬರ್ ಏನಾದ್ರೂ ಕ್ರಾಂತಿ ಡಿಸೆಂಬರ್ 8ರೊಳಗೆ ಆಗ್ಬೇಕು. ಯಾಕಂದ್ರೆ ಅಧಿವೇಶನ ಅದ.
ಏನಾದ್ರೂ ಹೊಸ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸೆಷನ್ ಬರಬೇಕು, ಹೊಸ ಮಂತ್ರಿಗಳು ಕೂಡ ಅದೇ ಸೆಷನ್ ಬರಬೇಕು. ಇಲ್ಲೋದ್ರೆ ಮತ್ತವರು ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಚರ್ಚೆ ವಿಚಾರದ ಬಗ್ಗೆ ಮೈಸೂರಿನಲ್ಲಿ ಮಾತನಾಡಿದ ವಾಟಾಳ್ ನಾಗರಾಜ್, ರಾಜ್ಯದಲ್ಲಿ ಯಾವ ಕ್ರಾಂತಿ ಆಗುತ್ತೆ? ಕ್ರಾಂತಿ ಅಂದ್ರೆ ಏನು? ಸಿದ್ದರಾಮಯ್ಯ ಬಹಳ ಬುದ್ಧಿವಂತ, ಎಲ್ಲರನ್ನ ದಾರಿ ತಪ್ಪಿಸಿದ್ದಾರೆ ಅಷ್ಟೇ. ಬಹಳ ನಯ ನಾಜೂಕಾಗಿ ವಿಶ್ವಾಸಕ್ಕೆ ತೆಗೆದುಕೊಂಡು ರಾಜ್ಯ ಆಳ್ವಿಕೆ ಮಾಡ್ತಾ ಇದ್ದಾರೆ. ಅವರನ್ನ ತೆಗೆದ್ರೆ ಅಷ್ಟೇ ಕ್ರಾಂತಿ ಆಗೋದು, ಇಲ್ಲದೇ ಇದ್ರೆ ಯಾವ ಕ್ರಾಂತಿನೂ ಆಗಲ್ಲ ಅಂತ ವಾಟಾಳ್ ಹೇಳಿದ್ದಾರೆ. ಕ್ರಾಂತಿ ಅಂದ್ರೆ ಏನು ಮೊದಲು ಹೇಳ್ದವ್ರು ಅರ್ಥ ಮಾಡ್ಕೋಬೇಕು. ಕ್ರಾಂತಿ ಅಂದ್ರೆ ಗೊತ್ತಿಲ್ಲ. ಸಿದ್ದರಾಮಯ್ಯ ಕರ್ನಾಟಕ ರಾಜಕಾರಣದಲ್ಲಿ ಇಂಥ ನಾಜೂಕಾಗಿ, ಇಂಥ ಅದ್ಭುತವಾಗಿ, ಬಹಳ ಮೆಲ್ಲಗಿದ್ದು ಎಲ್ಲರನ್ನೂ ದಾರಿ ತಪ್ಪಿಸಿದ್ದು ಸಿದ್ದರಾಮಯ್ಯರೀಗ. ಸಿದ್ದರಾಮಯ್ಯ ಬುದ್ಧಿವಂತ, ಸಿದ್ದರಾಮಯ್ಯನವರು ಬಹಳ ಅದ್ಭುತವಾದ ಚಿಂತನೆ. ಸಿದ್ದರಾಮಯ್ಯನವ್ರನ್ನ ತೆಗೆದರೆ ಮಾತ್ರ ಕ್ರಾಂತಿ. ಕ್ರಾಂತಿ ಅಂದ್ರೆ ಏನು ಮೊದಲು ಹೇಳ್ದವ್ರು ಅರ್ಥ ಮಾಡ್ಕೋಬೇಕು. ಕ್ರಾಂತಿ ಅಂದ್ರೆ ಗೊತ್ತಿಲ್ಲ. ಸಿದ್ದರಾಮಯ್ಯ ಕರ್ನಾಟಕ ರಾಜಕಾರಣದಲ್ಲಿ ಇಂಥ ನಾಜೂಕಾಗಿ, ಇಂಥ ಅದ್ಭುತವಾಗಿ, ಬಹಳ ಮೆಲ್ಲಗಿದ್ದು ಎಲ್ಲರನ್ನೂ ದಾರಿ ತಪ್ಪಿಸಿದ್ದು ಸಿದ್ದರಾಮಯ್ಯರೀಗ. ಸಿದ್ದರಾಮಯ್ಯ ಬುದ್ಧಿವಂತ, ಸಿದ್ದರಾಮಯ್ಯನವರು ಬಹಳ ಅದ್ಭುತವಾದ ಚಿಂತನೆ. ಸಿದ್ದರಾಮಯ್ಯನವ್ರನ್ನ ತೆಗೆದರೆ ಮಾತ್ರ ಕ್ರಾಂತಿ. ಕಬ್ಬು ಬೆಳೆಗೆ ಬೆಂಬಲ ಬೆಲೆ ನಿಗದಿ ಮಾಡಬೇಕು ಅಂತ ಒತ್ತಾಯಿಸಿ ಬೀದರ್ನಲ್ಲಿ ರೈತರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಕಳೆದ 4 ದಿನಗಳಿಂದ ಅಹೋರಾತ್ರಿ ಧರಣಿ ಮುಂದುವರೆದಿದೆ. ರೈತರ ಪ್ರತಿಭಟನೆಗೆ ಬಿಜೆಪಿ ನಾಯಕರು ಬೆಂಬಲವನ್ನು ಕೊಟ್ಟಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ, ಶಾಸಕ ಶೈಲೇಂದ್ರ ಬೆಲ್ದಾಳೆ ಭೇಟಿ ನೀಡಿ ಬೆಂಬಲವನ್ನು ಘೋಷಣೆ ಮಾಡಿದರು. ಇನ್ನು ಜಿಲ್ಲೆಯಲ್ಲಿ 2 ಸಚಿವರಿದ್ದರೂ ಕೂಡ ರೈತರ ಬಗ್ಗೆ ಕಾಳಜಿ ಇಲ್ಲ. ರೈತರು ಹೋರಾಟ ಮಾಡ್ತಿದ್ರೂ ಕೂಡ ರೈತರ ಬೇಡಿಕೆ ಆಲಿಸ್ತಾ ಇಲ್ಲ. ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ರೈತರನ್ನ ಉಳಿಸುವ ಬದಲು ಅವರ ಸಹೋದರನನ್ನ ಉಳಿಸ್ತಾ ಇದ್ದಾರೆ ಅಂತ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3100 ರೂಪಾಯಿ ಬೆಲೆ ಕೊಡಬೇಕು ಅಂತ ಕಬ್ಬು ಬೆಳೆಗಾರರು ಆಗ್ರಹಿಸ್ತಾ ಇದ್ದಾರೆ. ಇಬ್ಬರು ಮಂತ್ರಿಗಳು ರೈತ ಸಂಘಟನೆ ರೈತರ ಅಂಜಿಕೆ ಇಲ್ಲ. ಕ್ಯಾ ಕರೆ ತೋ ಮೇ ಚಲ್ತಾ ಅಂದಪ್ಲೆ ಮನೋಭಾವನೆ ಆಗ್ಯದ. ಇಬ್ಬರು ಸಚಿವರು ಕಳಕಳಿ ಇಲ್ಲ ರೈತರ ಬಗ್ಗೆ. ಬೆಳೆ ಪರಿಹಾರ ದುಡ್ಡೇ ಏನೋ ಕೊಡ್ತಾ ಇಲ್ಲ. 15 ದಿನ ಆಯ್ತು ಪ್ರೆಸ್ ಮೀಟ್ ಮಾಡಿ, ಇನ್ನ ಯಾರ ಅಕೌಂಟ್ದಾಗ 3000 2000 ಒಟ್ಟು ಇನ್ನ ತನ ಯಾವುದು ತಾಲೂಕ ಪರಿಪೂರ್ಣವಾಗಿ ಬಂದಿಲ್ಲ. ನಮ್ಮ ಕ್ಷೇತ್ರಕ್ಕರ ಬಂದಿಲ್ಲ ಬೀದರ್ ತಾಲೂಕ. ಅದು ಒಂದ್ ಕಡೆ. ರೈತರೇ ಪಾಪ ಸರ್ಕಾರ ಮೇಲೆ ಮೃದು ಧೋರಣೆ ಅಂದ್ರೆ ಹೋಗ್ಲಿ ಬಿಡುವಪ್ಪ ಅಂತಂತ 3100 ಕೇಳತ್ತಾರ ಅವ್ರು. ದೊಡ್ಡ ಮನ್ಸು ರೈತರದ, ಫ್ಯಾಕ್ಟ್ರಿ ಓನರ್ದು, ಸರ್ಕಾರದಿಲ್ಲ ಇದು. ನಮ್ಮ ರೈತರೇ ದೊಡ್ಡ ಮನ್ಸು ಮಾಡಿದಾರಕ್ಕೆ 3100 ಕೊಡ್ರಪ್ಪ, ನೀವು ಭಾಳ ತೊಂದರೆ ತಗೋಬೇಡ್ರಿ ನಮ್ ಕಡೆಯಿಂದ ಅಂತಂದು ದೊಡ್ಡ ಮನ್ಸು ಮಾಡ್ಯಾರ ಪಾಪ ಇವರು. ಮಂತ್ರಿಗಳ ಸಮ್ಮುಖದಲ್ಲಿ 3300 ರೂಪಾಯಿ ನಿಗದಿಯಾಗಿದೆ. ಏನಾದರೂ ರೈತರ ಪರವಾದಂತ ಕಾಳಜಿ ಇದ್ರೆ 3300 ಬೆಲೆ ನಮ್ಮ ಜಿಲ್ಲೆಯನ್ನು ಕೊಡಿಸಬೇಕು. ನೀವು ನಿಜವಾದಂತ ಜನಪ್ರತಿನಿಧಿ ಅಂತದ್ ಹೋಗಿ ನಮ್ಮ ರೈತರು ಸೋತು ಹೋಗಿದ್ದಾರೆ, ಶಕ್ತಿಹೀನರಾಗಿದ್ದಾರೆ. ಏನಾದರೂ ಕೊಡ್ಲಿ, ಕಡಿಮೆ ಆದ್ರೂ ಕೊಟ್ಟಿದ್ರು ಕೂಡ ಕನಿಷ್ಠ 3100 ರೂಪಾಯಿ ಆದ್ರೂ ಪ್ರತಿ ಟನ್ನಿಗೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ನಿಮ್ಗೆ ಕನಿಕರಿ ಆದರೆ ಬರಬೇಕು ಮಂತ್ರಿಗಳೇ. ನಿಮ್ಗೆ ಗದಗದಲ್ಲಿ ಮೆಕ್ಕೆಜೋಳ ಬೆಳೆಗೆ ಬೆಂಬಲ ಬೆಲೆ ಹಾಗೂ ಖರೀದಿ ಕೇಂದ್ರ ತೆರೆಯೋದಕ್ಕೆ ಅಹೋರಾತ್ರಿ ಧರಣಿ ಮಾಡಿದ್ದಾರೆ. ಸರ್ಕಾರ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಕೊಡಬೇಕು ಅಂತ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ರೈತ ಸಂಘಟನೆಗಳು ಆಗ್ರಹಿಸಿವೆ. ಶೀಘ್ರ ಖರೀದಿ ಕೇಂದ್ರ ತೆರೆಯದೇ ಇದ್ರೆ ಬೃಹತ್ ಹೋರಾಟದ ಎಚ್ಚರಿಕೆ ಕೂಡ ಕೊಟ್ಟಿದೆ. ಇನ್ನು ರೈತರ ಪ್ರತಿಭಟನೆಗೆ ವಚನಾನಂದ ಶ್ರೀಗಳು ಸಾಥ್ ನೀಡಿದ್ದು, ಎಷ್ಟೇ ಸಿರಿ ಸಂಪತ್ತಿದ್ರೂ ನಾವು ತಿನ್ನೋದು ಜೋಳನೇ, ಬಂಗಾರ ಬೆಳ್ಳಿ ತಿನ್ನೋಕ್ಕಾಗಲ್ಲ. ಕಬ್ಬು ಬೆಳೆಗಾರರಿಗೆ ಹೇಗೆ ಅನುಕೂಲ ಮಾಡಿದ ಸರ್ಕಾರ, ಅದೇ ರೀತಿ ಮೆಕ್ಕೆಜೋಳ ಬೆಳೆದ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ವಚನಾನಂದ ಶ್ರೀಗಳು ಭಾಷಣ ಮಾಡಿದ್ದಾರೆ. ಈ ಮೆಕ್ಕೆಜೋಳಗಳ ಖರೀದಿ ಕೇಂದ್ರಗಳನ್ನ ಆರಂಭ ಮಾಡಿ ಅವನ್ನು ಖರೀದಿ ಮಾಡುವಂತ ವಾತಾವರಣ ನಿರ್ಮಾಣ ಆಗಬೇಕು. ಈ ಮೂಲಕ ನಾವು ಲಕ್ಷ್ಮೇಶ್ವರದ ಮೂಲಕನೇ ಸರ್ಕಾರಕ್ಕೆ ನಾವು ಹಕ್ಕೊತ್ತಾಯವನ್ನ ಮಾಡುತ್ತೇವೆ. ಸರ್ಕಾರ ಆದಷ್ಟು ಬೇಗ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಸಚಿವರುಗಳು ಇದ್ರ ಕಡೆಗೆ ಕಾಳಜಿಯನ್ನು ವಹಿಸಿ ಈ ಅಹೋರಾತ್ರಿ ಧರಣಿ ಏನ್ ನಡೀತದೆ, ಈ ಧರಣಿ ಮೊಟಕಾಗಬೇಕು ಅಂತಂದ್ರೆ ನೀವು ಕೇಂದ್ರ ಸರ್ಕಾರ ಏನು ನಿಗದಿ ಮಾಡಿದ 2400 ರೂಪಾಯಿ
ಆ ಬೆಂಬಲ ಬೆಲೆಗೆ ಗೌರವವನ್ನು ಕೊಟ್ಟು ರೈತರಿಗೆ ಅನುಕೂಲ ಮಾಡುವಂತಹ ವಾತಾವರಣ ತಾವೆಲ್ಲ ನಿರ್ಮಾಣ ಮಾಡಬೇಕು. ರಾಜ್ಯದ ಕೆಲವೆಡೆ ಕಬ್ಬು ಕಿಚ್ಚು ಇನ್ನೂ ಕೂಡ ಹೊತ್ತಿ ಉರಿತಾ ಇದೆ. ಕಬ್ಬಿಗೆ ಬೆಂಬಲ ಬೆಲೆ ನೀಡುವಂತೆ ರೈತರು ಹೋರಾಟವನ್ನು ಮಾಡ್ತಿದ್ದಾರೆ. ಈ ಬಗ್ಗೆ ಗದಗದಲ್ಲಿ ಮಾತನಾಡಿರುವಂತಹ ಶ್ರೀರಾಮುಲು, ಬಾಗಲಕೋಟೆಯಲ್ಲಿ ರೈತರು ಬೆಳೆದಂತ ಕಬ್ಬಿಗೆ ಕಿಡಿಗೇಡಿಗಳಿಂದ ಬೆಂಕಿ ಹಚ್ಚುವಂತೆ ಕೆಲಸವಾಗಿದೆ. ನಮ್ಮ ಪಕ್ಷ ಎಂದಿಗೂ ರೈತರ ಪರವಾಗಿ ಇರುತ್ತೆ. ಈ ಸರ್ಕಾರ ರೈತರ ವಿರೋಧಿ ಸರ್ಕಾರವಾಗಿದೆ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಪರಿಸ್ಥಿತಿ ಏನಂದ್ರೆ ಈಗ ನೀರು ಇನ್ಫ್ಲೋ ಬರ್ತಾ ಇದಾವ. ಎರಡನೇ ಬೆಳೆಗೆ ನೀರು ಕೊಡೋಂಥ ವಿಚಾರದಲ್ಲಿ 80 TMC ನೀರಿದಾವ. ಆದರೆ ಕೂಡ ಇವತ್ತು ಸರ್ಕಾರ ಏನಂದ್ರೆ ಈಗ ಅವ್ರು ತಪ್ಪು ಮಾಡಿ ಇವತ್ತು ನಮ್ಮ ರೈತರನ್ನ ಇವತ್ತು ತೊಂದರೆದಲ್ಲಿ ಸಿಗಾಕ್ಸುವಂಥ ಕೆಲಸ ಮಾಡಿದೆ. ಸುಮಾರು 9 ಲಕ್ಷ ಎಕರೆ ಪ್ರದೇಶ ಇವತ್ತು ನಷ್ಟ ಆಗ್ತಾ ಇದೆ. ಒಂದು ಕಡೆ ಕಬ್ಬು ಬೆಳೆಗಾರದ ಪರಿಸ್ಥಿತಿ ಇದೆ. ನಮ್ಮ ಭಾಗದಲ್ಲಿದ್ದಂಥ ತುಂಗಭದ್ರಾ ಜಲಾಶಯದಲ್ಲಿದ್ದಂಥ ಪರಿಸ್ಥಿತಿ ನೀರು ಕೊಡ್ರಿ ಅಂದ್ರಿಗಿನ ಇವತ್ತು ಕಾವೇರಿ ಕಡೆ ಸನ್ಮಾನ್ಯ ಡಿ.ಸಿ.ಎಂ ಅವರು ಉಪಮುಖ್ಯಮಂತ್ರಿಗಳಿದ್ದಂಥ ಟೈಮಲ್ಲಿ ನಮ್ಮ ನೀರು ನಮ್ಮ ಹಕ್ಕನ್ನಂತ ಹೋರಾಟವನ್ನು ಕೂಡ ಮಾಡಿದರು. ಇವತ್ತು 2 ಬೆಳೆಗೆ ನೀರು ಕೊಡಬೇಕಾಯಿತು. ಉಪಮುಖ್ಯಮಂತ್ರಿಗಳು ಮೊನ್ನೆ ಸ್ಟೇಟ್ಮೆಂಟ್ ಮಾಡ್ತಾರ 2 ಬೆಳೆಗಳಿಗೆ ನೀರು ಕೊಡೋಕ್ಕಾಗಲ್ಲ ಅಂದೇಳಿ. ಇವತ್ತು ಸರ್ಕಾರಕ್ಕೆ ನಾನು ಒತ್ತಾಯನ ಮಾಡ್ತೀನಿ. 56,000 ಕೋಟಿ ರೂಪಾಯಿ ಇವತ್ತು ಗ್ಯಾರಂಟಿಗಳಿಗೆ ಕೊಡ್ತಾ ಇದ್ರಿ. 56,000 ಕೋಟಿ ಇವತ್ತು ನಾವು ನಮ್ಮ ಭಾಗದಲ್ಲಿದ್ದಂಥ ಕಬ್ಬು ಬೆಳೆಗಾರರಿಗೆ ಇವತ್ತು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿರಿ ಅಂದ್ರೆ ಒಂದು ಕಡೆ ಕೇಂದ್ರದ ಕಡೆ ನೋಡಿಸ್ತೀರಿ, ಒಂದು ಕಡೆ ನಿಮಗೆ ಘೋಷಣೆ ಮಾಡೋಕ್ಕೆ ಆಗಲ್ಲ. ಇವತ್ತು 3,300 ರೂಪಾಯಿ ಕೊಟ್ಟಿದ್ರಿ, 3,500 ರೂಪಾಯಿ ಕೊಡಬೇಕಾಗಿತ್ತು. ಇವತ್ತು ಪರಿಸ್ಥಿತಿ ಕಲಬುರಗಿಯ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಯಶಸ್ವಿಯಾಗಿ ಮುಕ್ತಾಯ ಆಗಿದೆ. ಪೊಲೀಸ್ ಸರ್ಪಗಾವಲಿನಲ್ಲಿ ಗಣವೇಷಧಾರಿಗಳು ಪಥಸಂಚಲನ ಮಾಡಿದ್ದಾರೆ. ಸುಮಾರು 300 ಜನ ಗಣವೇಷಧಾರಿಗಳು, 50 ಜನ ಘೋಷವಾದಕರು ಪಥಸಂಚಲನದಲ್ಲಿ ಭಾಗಿಯಾಗಿದ್ದರು. ಚಿತ್ತಾಪುರದ ಬಸ್ ನಿಲ್ದಾಣ, ಅಂಬೇಡ್ಕರ್ ಸರ್ಕಲ್, ಕೆನರಾ ಬ್ಯಾಂಕ್ ವೃತ್ತ ಮಾರ್ಗವಾಗಿ ಸಾಗಿದ ಪಥಸಂಚಲನ ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಮುಕ್ತಾಯವಾಗಿದೆ. ಇನ್ನು ಪಥಸಂಚಲನ ವೀಕ್ಷಿಸಲು ರಸ್ತೆಯ ಇಕ್ಕೆಲಗಳಲ್ಲೂ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರಿದರು. ಸಾಕಷ್ಟು ಆರ್ಎಸ್ಎಸ್ ಪಥಸಂಚಲನದ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡ್ತೀವಿ ಅಂತ ಮಾಹಿತಿ ಕೊಡ್ತೇವೆ ಅಂತ ಹೇಳಿದ್ರು. ಅನುಮತಿ ಕೇಳಿ ಅಂದಾಗ ಕೇಳಲ್ಲ ಅಂದಿದ್ರು. ನಾವು ಕೊಡಲ್ಲ ಅಂದಿದ್ವಿ. ಅದಕ್ಕೆ ಕೋರ್ಟ್ಗೆ ಹೋಗಿದ್ದಾರೆ. ಈಗ ಸರ್ಕಾರದ ಪ್ರಕಾರ ಪಥಸಂಚಲನ ನಡೆದಿದೆ. ಪಥಸಂಚಲನದಲ್ಲಿ ಎಷ್ಟು ಜನ ಇರಬೇಕು, ಯಾವ ರೂಟ್ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದು ನಾವು ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದರು. ಸರ್ಕಾರದ ಮಾಹಿತಿ ಅಲ್ಲಪ್ಪ, ಅನುಮತಿ ಕೇಳಿ ಅಂತ ಕೇಳಿದ್ವಿ. ಅವ್ರ ಅನುಮತಿ ಕೇಳಲ್ಲ ಅಂದ್ರೆ ಕೊಡಲ್ಲ ಅಂತ ಹೇಳಿದ್ವಿ. ಅದು ಕೋರ್ಟ್ ಅವ್ರು ಹೋಗಿದ್ದು, ನಾವಲ್ಲ. ಈಗ ಯಾರ ಪ್ರಕಾರ ಆಗ್ತಾ ಇದೆ? ಸರ್ಕಾರದ ಪ್ರಕಾರ ಆಗ್ತಾ ಇದೆ. ಪರ್ಮಿಷನ್ ಕೊಟ್ಟಿದ್ ಯಾರು? ನಾವು. ಎಷ್ಟು ಜನ ಇರ್ಬೇಕಂತ ಹೇಳಿದ್ ಯಾರು? ನಾವು. ಯಾವ ರೂಟ್ ಫಾಲೋ ಮಾಡ್ಬೇಕಂತ ಹೇಳಿದ್ ಯಾರು? ನಾವು. ಯಾರ್ಯಾರು ಇರಬೇಕು ಅಲ್ಲಿ ಅಂತ ಹೇಳಿದವ್ರು ಯಾರು? ನಾವು. ಮತ್ತೆ ಇದ್ರ ಗೊಂದಲ ಏನಿದೆ? ನಾವು ಮಾಡಬೇಡಿ ಅಂತ ಎಲ್ಲಿ ಹೇಳಿದೀವಿ? ಏನಾಯ್ತ್ರಿ? 3 ಲಕ್ಷ ಜನ ಸೇರಿಸ್ತೀನಿ ಅಂದಿದ್ರಲ್ಲ, ಎಷ್ಟು ಜನ ಬಂದ್ರಿ? ಈಗ 300. ಅಶೋಕಣ್ಣ ಬರ್ತೀನಿ ಅಂದಿದ್ರಲ್ಲ. ನಿಮ್ಮ ವಿಜೇಂದ್ರ ಅವ್ರು ಬಂದ್ರ? ಅವ್ರು ಬಿಡಿ, ಕಲಬುರ್ಗಿದಿಂದ ಹೋದ್ರ ಯಾರನ? ಯಾಕಂದ್ರೆ ಇಲ್ಲಿಂದ ಯಾರು ಹೋಗಕ್ಕಾಗಲ್ಲ. ಸಿಕ್ ಬಿದ್ರೆ ಇಟ್ ಈಸ್ ಅ ವೈಲೇಷನ್ ಆಫ್ ದ ಕೋರ್ಟ್ ಡೈರೆಕ್ಷನ್. ಉತ್ತರ ಕರ್ನಾಟಕವನ್ನ ಪ್ರತ್ಯೇಕ ರಾಜ್ಯ ಮಾಡಿ ಅಂತ ಶಾಸಕ ರಾಜು ಕಾಗೆ ಸಿಎಂಗೆ ಪತ್ರವನ್ನ ಬರೆದಿದ್ರು. ಈ ಬಗ್ಗೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಸಚಿವ ಎಚ್.ಕೆ. ಪಾಟೀಲ್, ಪ್ರತ್ಯೇಕ ರಾಜ್ಯ ಕೇಳೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ರಾಜು ಕಾಗೆ ಈ ಭಾಗದ ಹಿರಿಯ ನಾಯಕರು. ಮಾಹಿತಿ ಕೊರತೆಯಿಂದಾಗಿ ಮಾತನಾಡಿರಬೇಕು. ಉತ್ತರ ಕರ್ನಾಟಕಕ್ಕೆ ಆದ ಅನ್ಯಾಯ ಸರಿ ಮಾಡೋದಕ್ಕೆ ಹಲವು ಮಾರ್ಗ ಇದೆ ಅಂತ ರಾಜು ಕಾಗೆ ಹೇಳಿದ್ದಾರೆ. ಕಾಗೆ ಒಬ್ಬ ನಮ್ಮ ಭಾಗದ ಮುಖಂಡರು ಸ್ವಲ್ಪ ಹಲವು ಮಾಹಿತಿಗಳ ಕೊರತೆ ಇರ್ಬೋದು. ಅವರು ಏನು ಆಲೋಚನೆ ಮಾಡಿದ್ದಾರೆ, ಏನು ಹೇಳ್ತಾ ಇದ್ದಾರೆ, ಅದರಲ್ಲಿ ನ್ಯಾಯ ಪಡೆಯೋದಕ್ಕೆ ಮಾರ್ಗಗಳಿವೆ. ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ಅವುಗಳನ್ನು ಸರಿಪಡಿಸೋದಕ್ಕೆ ಎಲ್ಲರೂ ಒಕ್ಕಟ್ಟಾಗಿ ಕೆಲಸ ಮಾಡಬೇಕೆ ಹೊರತು ಕರ್ನಾಟಕವನ್ನು ಏಕೀಕರಣ ಮಾಡೋದರಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥ ಹೆಜ್ಜೆ ಹಾಕಿದವರು ಉತ್ತರ ಕರ್ನಾಟಕದ ನಾಯಕರು. ನಮ್ಮವರು ಕಟ್ಟಿರ್ತಕ್ಕಂಥ ಈ ಒಂದು ಸಾಮ್ರಾಜ್ಯವನ್ನು ನಾವು ಯಾವುದೇ ಅಪಸ್ವರದಿಂದ ಅಶಕ್ತಗೊಳಿಸೋದು ಸಾಧ್ಯವಲ್ಲ. ಅನ್ಯಾಯಗಳಾಗಿದ್ದರೆ ಅವುಗಳನ್ನು ತೋರಿಸಿ ಅವುಗಳನ್ನು